dear students, today start the class 5th standard subject mathematics, lesson number 3, subtraction. Subtraction symbol minus. Now last class ಅಲ್ಲಿ exercise 3.1 ಅಲ್ಲಿ ಏನು ಮಾಡ್ತಾ ಇದ್ವಿ, ಫೈಂಡ್ ದ ಡಿಫರೆನ್ಸ್ ಆಫ್ ದ ಫಾಲೋಯಿಂಗ್. ಅಲ್ಲಿ ಏನೋ 5 ಪ್ರಾಬ್ಲಮ್ಸ್ಗಳು ಕೊಟ್ಟಿದ್ರು, ಲೆಕ್ಕಗಳನ್ನ ಕೊಟ್ಟಿದ್ರು, ಅವನ್ನೆಲ್ಲ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ವಿ ಅಲ್ವಾ. ನಾವು ಡಿಫರೆನ್ಸ್ನ ಕಂಡುಹಿಡಿಯೋದು ಹೇಗೆ ಅಂತ ಹೇಳ್ಬಿಟ್ಟು, ಅದೇ ರೀತಿ ಸೆಕೆಂಡ್ ಮೇನು ಫೈಂಡ್ ದ ಡಿಫರೆನ್ಸ್ ಆಫ್ ದ ಫಾಲೋಯಿಂಗ್ ಅಂತ ಇದೆ. ಫೈಂಡ್ ದ ಡಿಫರೆನ್ಸ್ ಆಫ್ ದ ಫಾಲೋಯಿಂಗ್. ನಾನಿಲ್ಲಿ ಎಕ್ಸಸೈಸೇ ತಗೊಂಡು ಅದರಲ್ಲಿರುವಂಥ ಪ್ರಾಬ್ಲಮ್ಸ್ಗಳನ್ನ ಮಾಡ್ಕೊಂಡು ನಿಮಗೆ ಯಾವ ರೀತಿ ಸಬ್ಟ್ರಾಕ್ಷನ್ ಅಂದರೆ ಪ್ರಾಬ್ಲಮ್ಸ್ಗಳು ಬರುತ್ತೆ ಅಂತ ಹೇಳ್ಕೊತಾ ಹೋಗ್ತಾ ಇದ್ದೀನಿ. ಸೆಕೆಂಡ್ ಮೇನಲ್ಲಿ ಫಸ್ಟ್ ಒನ್ 42,695 minus 476. Sorry, 746. 746. ಏನು ಮಾಡಬೇಕಾಗಿದೆ? ಫೈಂಡ್ ದ ಡಿಫರೆನ್ಸ್ ಆಫ್ ದ ಫಾಲೋಯಿಂಗ್. ಇಲ್ಲಿ ಏನು ಲೆಕ್ಕಗಳನ್ನ ಕೊಟ್ಟಿದ್ದಾರೋ ಅದರ ಡಿಫರೆನ್ಸ್ ಅನ್ನ ಕಂಡಿದೆ. ಯಾವ ಡಿಫರೆನ್ಸು? 42,695 ಮೈನಸ್ 20,746 ಡಿಫರೆನ್ಸ್ನ ಕಂಡುಹಿಡಬೇಕಾಗಿದೆ. ಏನು ಮಾಡಬೇಕು ನಾವೀಗ? ಒಂದು ಬೈ ಒಂದು ಬರ್ಕೊಳ್ಳೋಣ. 42,695 ಮೈನಸ್ 20,746. ಏನು ಮಾಡಬೇಕು? ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡಿದಾಗ ಏನು ಸಿಗುತ್ತೆ ನಮಗೆ? ಡಿಫರೆನ್ಸ್ ಸಿಗುತ್ತೆ. ಇಲ್ಲಿ 5 ಇದೆ, 5 ಮೈನಸ್ 6, 5 ಮೈನಸ್ 6. ಈಗ ನನ್ನ ಹತ್ರ 5 ರೂಪಾಯಿ ಇದೆ, ನಾನು ನಿನಗೆ 6 ರೂಪೀಸ್ ಕೊಡಬೇಕು. ಹಾಗಾದರೆ ಎಲ್ಲಿಂದ ಕೊಡಲಿ ನಾನು? ಹೀಗೆ ಕೊಡೋಕ್ಕಾಗುತ್ತೆ? ನನ್ನ ಹತ್ರ ಬರೀ 5 ರೂಪಾಯಿ, ನೀನು ಕೇಳ್ತಾ ಇರೋದು 6 ರೂಪಾಯಿ ಕೇಳ್ತಾ ಇದೆಯಾ? ಹಾಗಾದರೆ ಎಲ್ಲಿಂದ ಕೊಡೋಣ? ಅದಕ್ಕೆ ಏನು ಮಾಡ್ತೀವಪ್ಪ ನಾನಂದರೆ, ನಾವು ಈ ಪಕ್ಕದ ಪ್ಲೇಸಿಂದ, ಯಾವುದು 10 ಪ್ಲೇಸಿಂದ ನಾವು ಬಾರೋಯಿಂಗ್, ಸಾಲ ತೆಗೆದುಕೊಳ್ತಾ ಇದ್ದೀವಿ. ಬಾರೋಯಿಂಗ್ ಅಂದರೆ ಸಾಲ ತೆಗೆದುಕೊಳ್ಳೋದು. ಹಾಗಾದರೆ ಇಲ್ಲಿ 9 ಇದೆ, ಇಲ್ಲಿಂದ ಇಲ್ಲಿಗೆ ತೆಗೆದುಕೊಳ್ತೀವಲ್ವಾ, ಬಾರೋಯಿಂಗ್ ತೆಗೆದುಕೊಳ್ತೀವಲ್ವಾ, ಹೀಗೆ 10 ಆಗುತ್ತೆ. ಎಷ್ಟು? 10. ಹಾಗಾದರೆ 10 ಪ್ಲಸ್ 5 15. 15 ಮೈನಸ್ 6, 15 ಮೈನಸ್ 6. ಈಗ 15 9 ಹಾಕೋಣ. 2 3 4 5 6 7 8 9 10 11 12 13 14 15. 15 ಲೈನ್ಸ್ ಹಾಕೊಂಡಿದ್ದೀನಿ. ಅದರಲ್ಲಿ ಏನು ಮಾಡಬೇಕಾಗುತ್ತೆ? 6 ಲೈನ್ಸ್ ಮಾಡೋಣ. 1 2 3 4 5 6 ಲೈನ್ಸ್ನ ರಬ್ ಮಾಡ್ತೀನಿ. ಎಷ್ಟು ಉಳಿಯುತ್ತೆ? 1 2 3 4 5 6 7 8 9. ಹಾಗಾದರೆ ಇಲ್ಲಿ 15ಅಲ್ಲಿ 6ನ ಲೆಸ್ ಮಾಡಿದಾಗ ಎಷ್ಟು ಸಿಕ್ತು ನಮಗೆ? 9. ಅದೇ ರೀತಿ ನಾವಿಲ್ಲಿ ಪಕ್ಕದ ಮನೆಗೆ ನಾವು ಬಾರಿಂಗ್ ಸಾಲ ಕೊಟ್ಟಿದ್ವಿ. ಇಲ್ಲಿ ಎಷ್ಟು ಉಳಿದಿದೆ ಅಂದರೆ 8. ಇಲ್ಲಿ 8 ಇದೆ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಅದೇ ರೀತಿ ಇಲ್ಲಿ 8 ಮೈನಸ್ 4. 8 ಮೈನಸ್ 4. 8ಅಲ್ಲಿ ಮೈನಸ್ 4. ಈಗ ಇಲ್ಲಿ 8 ಇದೆ, ಅದರಲ್ಲಿ 4 ಸಬ್ಟ್ರಾಕ್ಟ್ ಮಾಡಬೇಕು. 1 2 3 4. ಇನ್ನೆಷ್ಟು ಉಳಿಯುತ್ತೆ? 4. ನೆಕ್ಸ್ಟ್ ಒನ್, ಇಲ್ಲಿ 6 ಇದೆ, ಇಲ್ಲಿ 7 ಇದೆ. 6 ಮೈನಸ್ 7. ನೋಡಿ ಇಲ್ಲಿ 6 ಮೈನಸ್ 7 ಅನ್ನೋದು ದೊಡ್ಡದು, 6 ಚಿಕ್ಕದಲ್ವಾ, ಅದರಿಂದ ನಾವು ಸಬ್ಟ್ರಾಕ್ಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡ್ತೀವಿ? ಪಕ್ಕದ ಮನೆಯಿಂದ ಬಾರಾಯಿ ತೆಗೆದುಕೊಳ್ತಾ ಇದ್ದೀವಿ. ಇಲ್ಲಿಗೆ 10 ಆಯಿತು. 10 ಪ್ಲಸ್ 6 16. 10 ಪ್ಲಸ್ 6 16. 16ನಲ್ಲಿ ಏನು ಮಾಡಬೇಕಾಗಿದೆ? 7 ಮೈನಸ್ ಮಾಡಬೇಕಾಗಿದೆ. ಅರ್ಥ ಆಗ್ತಿದೆಯಾ? 7ನ ಮೈನಸ್ ಮಾಡಬೇಕಾಗಿದೆ 16 ಅಲ್ಲಿ. ಹೇಗೆ ನಾವು
ನಂಬರ್ಸಿಂದ ಸಬ್ಟ್ರಾಕ್ಟ್ ಮಾಡಲಿಲ್ಲ ಅಂದರೆ ನಾವು ಪಕ್ಕದ ಮನೆಯಿಂದ ಬಾರೋಯಿಂಗ್ ಸಾಲ ತೆಗೆದುಕೊಳ್ತಾ ಇದ್ದೀವಿ. ಅದನ್ನ ಏನು ಮಾಡ್ತಿದ್ದೀವಿ, ಇದಕ್ಕೆ ಆ್ಯಡ್ ಮಾಡ್ಕೊತೀವಿ. ಆ್ಯಡ್ ಮಾಡಿದಾದ್ಮೇಲೆ ಇನ್ನು -7 ಸಬ್ಟ್ರಾಕ್ಟ್ ಮಾಡಬೇಕಾಗುತ್ತೆ. 16 - 7, 16ನಲ್ಲಿ -7 ಮಾಡೋದ್ರಿಂದ 9 ಉಳಿಯುತ್ತೆ. ಅದೇ ರೀತಿ ಇಲ್ಲಿ 2 ಇತ್ತು, ಒಂದು ಕ್ಯಾರಿ ಇದು, ಒಂದು ಬಾರೋಯಿಂಗ್ ಸಾಲ ಕೊಟ್ಟಿದ್ದೀವಿ. ನೆಕ್ಸ್ಟ್ ಇದೆ ಇಲ್ಲಿ 1 ಇದೆ. 1 - 0 ಎಷ್ಟು ಬರುತ್ತೆ, 1 ಬರುತ್ತೆ. ಅದೇ ರೀತಿ 4 - 2, 4ಅಲ್ಲಿ -2, 1 2 ಇನ್ನೆಷ್ಟು ಉಳಿಯುತ್ತೆ, 2. ಹಾಗಾದರೆ ಡಿಫ್ರೆನ್ಸ್ ಎಷ್ಟು ಬಂದಿದೆ, 42,695 ಮೈನಸ್ 20,746ಗೆ ಡಿಫ್ರೆನ್ಸು 21,949. 21,949. This is the difference of these numbers. ಇವೆರಡರ ಡಿಫ್ರೆನ್ಸ್ ಎಷ್ಟು ಬಂದಿದೆ, 21,949. ಅದೇ ರೀತಿ ನೆಕ್ಸ್ಟ್ ಸೆಕೆಂಡ್ ಒನ್ ಹೋಗೋಣ. ಸೆಕೆಂಡ್ 50,625 ಮೈನಸ್ 36,178. 50,625 ಮೈನಸ್ 36,178. ಏನು ಮಾಡಬೇಕಾದ್ರೆ ಡಿಫ್ರೆನ್ಸ್ನ ಕಂಡುಹಿಡಿಬೇಕು. 50,625 ಮೈನಸ್ 36,178. ನೋಡಿಲಿ 5 ಇದೆ, 5 - 8. 5ಇಂದ ನಾವು 8ನ ಸಬ್ಟ್ರಾಕ್ಟ್ ಮಾಡೋಕ್ಕಾಗೋದು, ಕಳೆಯೋದಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡ್ತೀವಿ, ಬಾರೋಯಿಂಗ್ ತೆಗೆದುಕೊಳ್ತಾ ಇದ್ದೀವಿ. 10 ಆಯಿತು, 10 + 5 15. 15ನಲ್ಲಿ 8 ಲೆಸ್ ಮಾಡಿ ಬೇಗ ಲೈನ್ಸ್ ಹಾಕೊಂಡಾದ್ರೂ ಮಾಡ್ಬೋದು, ಎಲ್ಲ ಕೌಂಟ್ ಮಾಡ್ಕೊಂಡಾದ್ರೂ ಮಾಡ್ಬೋದು. 15ನಲ್ಲಿ 8 ಲೆಸ್ ಮಾಡಿ, 15ನಲ್ಲಿ 8 ಲೆಸ್ ಮಾಡೋದು ಎಷ್ಟು ಉಳಿಯುತ್ತೆ, 7. ಅದೇ ರೀತಿ ಇಲ್ಲಿ 2 ಇತ್ತು, ಒಂದು ಪಕ್ಕದ ಮನೆ ಕೊಟ್ಟಿದ್ದೀನಿ, ಒಂದು ಉಳಿದಿದೆ. 1 - 7 ಹೋಗೋದಿಲ್ಲ. ಅದಕ್ಕೆ ಏನು ಮಾಡ್ತೀವಿ, ಇಲ್ಲಿಂದ ಕ್ಯಾರಿ ತಗೋತೀವಿ, ಬರೋಯಿಂಗ್ ತೆಗೆದುಕೊತಾ ಇದ್ದೀವಿ. ಇಲ್ಲಿ 10 ಆಗುತ್ತೆ, ಇಲ್ಲಿ 1 ಇತ್ತು, ಹಾಗಾದ್ರೆ ಎಷ್ಟಾಯಿತು, 11 ಆಗುತ್ತೆ. 11 - 7 ನೋಡಿ ಇಲ್ಲಿ ಹೇಗಾಯಿತು ಅಂತ ನೋಡಿ. ಇಲ್ಲಿ 2 ಇತ್ತು, ಇಲ್ಲೇನು ಮಾಡಿದ್ವಿ, ಪಕ್ಕದ ಮನೆಗೆ ಸಾಲ ಕೊಟ್ಟಿದ್ವಿ. ಹಾಗಾದ್ರೆ ಇಲ್ಲಿ 1 ಉಳಿಯುತ್ತೆ. 1ಇಂದ 7ನ ಸಪ್ರೇಟ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡಿದ್ವಿ, ನಾವು ಕೂಡ ಇಲ್ಲಿಂದ ತೆಗೆದುಕೊತಾ ಇದ್ದೀವಿ. ನಾವು ಇಲ್ಲಿ 6 ಇತ್ತು, 1 ತೆಗೆದುಕೊಂಡ್ವಿ. 10 + 1 11 ಆಯಿತು. 11 - 7, 11ನಲ್ಲಿ 7ನ ಸಬ್ಟ್ರಾಕ್ಟ್ ಮಾಡಿ ಎಷ್ಟು ಉಳಿಯುತ್ತೆ, 4 ರಿಮೈನಿಂಗ್ ಅಂತ ಹೇಳ್ತೀವಿ. ಎಷ್ಟು ಉಳಿಯುತ್ತೆ, ಅದು 4. ಅದೇ ರೀತಿ ಇಲ್ಲಿ 5 ಇದೆ, ಇಲ್ಲಿ ಒಂದು ಸಾಲ ಕೊಟ್ಟಿದ್ದೀವಿ, ಇಲ್ಲಿ 5 ಇದೆ. 5 - 1, 5 - 1, 5ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 4. ಅದೇ ರೀತಿ ಇಲ್ಲಿ 0 ಇದೆ, 0ಇಂದ 6ನ ಸಬ್ಟ್ರಾಕ್ಟ್ ಮಾಡೋಕ್ಕಾಗೋದಿಲ್ಲ. ಪಕ್ಕದ ಮನೆಯಿಂದ ಏನು ಮಾಡ್ತೀವಿ, ಬಾರೋಯಿಂಗ್ ತೆಗೆದುಕೊತಾ ಇದ್ದೀವಿ. 10 - 6, 10 - 6 4. ಅದೇ ರೀತಿ 5 ಇದೇನಾಯಿತು, ಒಂದು ಬಾರೋಯಿಂಗ್ ಕೊಟ್ಟಿದ್ದೀವಲ್ಲ, ಇದು 4 ಉಳಿದಿದೆ. 4 - 3 1. ಹಾಗಾದರೆ ಡಿಫ್ರೆನ್ಸ್ ಎಷ್ಟು ಬಂದಿದೆ, 14,447. 14,447. ಹೇಗೆ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ, ಬಾರೋಯಿಂಗ್ ತೆಗೆದುಕೊಂಡು, ಬಾರೋಯಿಂಗ್ ಅಂದರೆ ಸಾಲ ತೆಗೆದುಕೊಳ್ಳೋದು. ಸಾಲ ತೆಗೆದುಕೊಂಡು ನಾವಿಲ್ಲಿ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಲ್ವಾ. ಹಾಗಾದರೆ ಫಸ್ಟ್ ಒನ್ ಎಷ್ಟು ಬಂತು, 42,695 ಮೈನಸ್ 20,746ನ ಸಬ್ಟ್ರಾಕ್ಟ್ ಮಾಡಿದಾಗ ನಮಗೆ ಡಿಫ್ರೆನ್ಸು 21,949
49 ಬಂತು. ಅದೇ ರೀತಿ ಸೆಕೆಂಡ್ ಒನ್ 50,625 ಮೈನಸ್ 36,178 ಸಬ್ಟ್ರಾಕ್ಟ್ ಮಾಡಿದಾಗ ನಮಗೆ ಡಿಫ್ರೆನ್ಸು 14,447. ಮತ್ತು ಹೇಗೆ ಅದು ಮಾಡೋದು ಅಂತ ತಿಳ್ಕೊತಿದ್ದೀವಲ್ವಾ, ಬರ್ಕೊತಾ ಇದ್ದೀರಾ? ಓಕೆ, ನೆಕ್ಸ್ಟ್ ಒನ್ ಮುಂದಿದ್ದು 40,000 ಮೈನಸ್ 16,543. ಏನು ಡಿಫ್ರೆನ್ಸ್ನ ಕಂಡುಹಿಡಿಬೇಕು. 16,543 ಹೇಗೆ ಇದನ್ನು ಕಂಡುಹಿಡಿಯೋದು? ಈ ಸೈಡಲ್ಲಿ 40,000 ಅಂತ ಬರ್ಕೊತಾ ಇದ್ದೀನಿ. ಮೈನಸ್ 16,543 ಏನು ಮಾಡಬೇಕು? ಸಬ್ಟ್ರಾಕ್ಟ್ ಮಾಡಬೇಕು, ಡಿಫ್ರೆನ್ಸ್ನ ಕಂಡುಹಿಡಿಬೇಕು. ನೋಡ್ರಿ, ಇಲ್ಲಿ 0 ಇದೆ, ಇಲ್ಲೂ 0 ಇದೆ, ಇಲ್ಲೂ 0 ಇದೆ, ಇಲ್ಲಿ ಮಾತ್ರ 4 ಇದೆ. ನಾವೇನು ಮಾಡಬೇಕಾಗಿದೆ? 0 ಮೈನಸ್ 3, 0 ಇಂದ 3ನ ಸಬ್ಟ್ರಾಕ್ಟ್ ಮಾಡಬೇಕು. ಆಗುತ್ತಾ? ಆಗೋದಿಲ್ಲ. ಏನು ಮಾಡಬೇಕಾಗುತ್ತೆ? ಇಲ್ಲಿ ತಗೊಳ್ಳೋಣ ಅಂದರೆ ಅಲ್ಲೂ ಕೂಡ 0 ಇದೆ, ಪಕ್ಕದ ಮನೆಗೆ 10 ಪ್ಲೇಸಲ್ಲೂ 0 ಇದೆ, 100 ಪ್ಲೇಸಲ್ಲೂ 0 ಇದೆ, 1000 ಪ್ಲೇಸಲ್ಲೂ 0 ಇದೆ. ಹಾಗಾದ್ರೆ ಏನು ಮಾಡಬೇಕು? ಎಲ್ಲಿ ಇರುತ್ತೋ ಅಲ್ಲಿವರೆಗೂ. ಈಗ ನಾವು ಪಕ್ಕದ ಮನೆ ಇರಲಿಲ್ಲ ಅಂದರೆ ಅಲ್ಲಿ ಪಕ್ಕದ ಮನೆಗೆ ಹೋಗ್ತೀವಿ, ಅಲ್ಲೂ ಸಿಗಲಿಲ್ಲ ಅಂದರೆ ಇನ್ನೊಂದು ಮನೆಗೆ ಹೋಗ್ತೀವಿ, ಅಲ್ಲೂ ಸಿಗಲಿಲ್ಲ ಇನ್ನೊಂದು ಮನೆಗೆ ಹೋಗ್ತೀವಲ್ವಾ? ಎಲ್ಲಿ ಸಿಗುತ್ತೋ ಅಲ್ಲಿಗೆ ನಾವು ಓಡಾಡ್ತಿರ್ತೀವಿ. ಅದೇ ರೀತಿ ಏನು ಮಾಡ್ತೀವಿ? ಇಲ್ಲಿಂದ ನಾವು ಎಲ್ಲಿಗೆ ಹೋಗ್ತೀವಿ? ಇಲ್ಲಿಂದ ಇಲ್ಲಿಗೆ ಹೋಗ್ತೀವಿ, ಇಲ್ಲಿಂದ ಇಲ್ಲಿಗೆ ಹೋಗ್ತೀವಿ. ಅದೇ ರೀತಿ ಏನು ಮಾಡ್ತಾ ಇದ್ದೀವಿ? ಇಲ್ಲಿಂದ ಇಲ್ಲಿಗೆ ಸಾಲು ತೆಗೆದುಕೊತಾ ಇದ್ದೀವಿ. ಇಲ್ಲಿ 10 ಆಯಿತು ನೋಡಿ. ಇಲ್ಲಿ 4 ಇತ್ತು, 4ಇಂದ ನಾವು ಒಂದು ಕ್ಯಾರಿ ಬಾರೋಯಿಂದ ತೆಗೆದುಕೊಂಡ್ರೆ 10 ಆಯಿತು. 10ಇಂದ ಏನು ಮಾಡಿದ್ವಿ? ಇಲ್ಲಿಗೆ ಬಾರೋಯಿಂದ ತೆಗೆದುಕೊತಾ ಇದ್ದೀವಿ. 1 ತೆಗೆದುಕೊಂಡ್ರೆ 10 ಆಯಿತು. ಹಾಗಾದ್ರೆ ನೆಕ್ಸ್ಟ್ ಉಳಿಯುತ್ತೆ ಇಲ್ಲಿ 9 ಉಳಿಯುತ್ತೆ. ಅದೇ ರೀತಿ ಏನು ಮಾಡಿದ್ವಿ? ಇಲ್ಲಿ 10 ಆಯ್ತಲ್ವಾ? ಈಗ ಇಲ್ಲಿಂದ ಏನು ಮಾಡ್ತಾ ಇದ್ದೀವಿ? ಇಲ್ಲಿಗೆ ತೆಗೆದುಕೊತಾ ಇದ್ದೀವಿ, 10 ಪ್ಲೇಸ್ಗೆ ಇಲ್ಲಿಗೆ ತೆಗೆದುಕೊತಾ ಇದ್ದೀವಿ. ಹಾಗಾದರೆ ಇಲ್ಲಿಗೆ 10 ಆಯಿತು. ಹಾಗಾದರೆ ಇಲ್ಲಿ ಎಷ್ಟು ಉಳಿಯುತ್ತೆ? 9 ಆಗುತ್ತೆ. ಏನಕ್ಕೆ? ಒಂದು ತೆಗೆದುಕೊಂಡ್ವಿ ಅಲ್ವಾ, 9 ಆಗುತ್ತೆ. ಅದೇ ರೀತಿ ಇಲ್ಲಿ 10 ಆಯ್ತಲ್ವಾ? ಇಲ್ಲಿಂದ ನಾವು ನೆಕ್ಸ್ಟ್ ಪ್ಲೇಸ್ ತೆಗೆದುಕೊತಾ ಇದ್ದೀವಿ. ಹಾಗಾದರೆ ಇಲ್ಲಿ 10 ಆಯಿತು. ಇಲ್ಲಿ 1 ತೆಗೆದುಕೊಂಡ್ವಿ ಅಲ್ವಾ? ಹಾಗಾದ್ರೆ ಇಲ್ಲಿ 9 ಆಗುತ್ತೆ. ಹಾಗಾದ್ರೆ ಇಲ್ಲಿ ಎಷ್ಟು ಇರುತ್ತೆ ಮಿಸ್ ಅಂದರೆ? ಇಲ್ಲಿ 3 ಇರುತ್ತೆ. 1 ತೆಗೆದುಕೊಂಡಿದ್ದೀವಲ್ವಾ? ಈಗ ಫಸ್ಟೇ ನೀವು ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಸಬ್ಟ್ರಾಕ್ಟ್ ಮಾಡೋದಕ್ಕೆ. ನೋಡ್ರಿ, ಈಗ 10 ಮೈನಸ್ 3 ಅಂದರೆ 10ನಲ್ಲಿ 3 ಲೆಸ್ ಮಾಡಿದ್ರೆ, ಸಬ್ಟ್ರಾಕ್ಟ್ ಮಾಡಿದ್ರೆ ಇನ್ನೆಷ್ಟು ಉಳಿಯುತ್ತೆ? 7. ಎಷ್ಟು ಉಳಿಯುತ್ತೆ? 7. ಅದೇ ರೀತಿ ಇಲ್ಲಿ 9 ಇದೆ, 9 ಮೈನಸ್ 4 ನೋಡಿ. ಇಲ್ಲಿರೋ 0 ನಾವು ಕನ್ಸಿಡರ್ ಮಾಡ್ತೀವಿ, ನೋಡ್ಕೊತಾ ಇಲ್ಲ. ನಾವು ಏನು ತೆಗೆದುಕೊಂಡ್ರೆ ಬಾರೋ ಹಿಂಗೋ ಅವನು ಮಾತ್ರ ನೋಡ್ಕೊತಾ ಇದ್ದೀವಿ. 9 ಮೈನಸ್ 4, 9ಅಲ್ಲಿ 4ನ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ? 5. ಅದೇ ರೀತಿ 9 ಮೈನಸ್ 5, 9ಅಲ್ಲಿ 5ನ ಸಬ್ಟ್ರಾಕ್ಟ್ ಮಾಡಿದ್ರೆ 4. ನೆಕ್ಸ್ಟ್ 9 ಮೈನಸ್ 6, 9ಅಲ್ಲಿ 6ನ ಸಬ್ಟ್ರಾಕ್ಟ್ ಮಾಡಿದ್ರೆ 3. 3 ಮೈನಸ್ 1, 3ನಲ್ಲಿ ಮೈನಸ್ 1, ಇನ್ನೆಷ್ಟು ಉಳಿಯುತ್ತೆ? 2. ಹಾಗಾದರೆ 40,000 ಮೈನಸ್ 653 ಡಿಫರೆನ್ಸ್ ಎಷ್ಟು ಬಂದಿದೆಯಪ್ಪ ಅಂದರೆ 23,457. 23,457. ದಿಸ್ ಈಸ್ ದ ಡಿಫ್ರೆನ್ಸ್. ಹೇಗೆ ಮಾಡಿದೆ ಅಂತ ಗೊತ್ತಾಯ್ತಲ್ವ? ಮಿಸ್ಸಿಗೆ 0 ಇದೆ, ಇಲ್ಲೂ ತೆಗೆದುಕೊಳ್ಳೋದ್ರೆ ಅಲ್ಲೂ ಇಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗಲ್ಲ ಅಂತ ಕೂತ್ಕೊಬಾರ್ದು. ಎಲ್ಲಿರುತ್ತೋ ಅಲ್ಲಿಂದ ತೆಗೆದುಕೊಳ್ತಾ ಹೋಗ್ಬೇಕಾಗುತ್ತೆ.
ಅದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೆ ಅಲ್ವಾ ನಿಮಗೆ. 10 ಆಗಿದ್ದು ಮತ್ತೆ 9 ಹೆಂಗೆ ಆಗುತ್ತೆ, ಮತ್ತು ಯಾವ ಪ್ಲೇಸಿಂದ ಯಾವ ಪ್ಲೇಸಿಗೆ ಡೈರೆಕ್ಟ್ ನಾವು ಇಲ್ಲಿಂದ ಇಲ್ಲಿಗೆ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ನೋಡ್ರಿ. ಇಲ್ಲಿ 10,000 ಪ್ಲೇಸಿಂದ ಒಂದು ಪ್ಲೇಸ್ಗೆ ತೆಗೆದುಕೊಂಡು ಹೋಗೋಕ್ಕೆ ಆಗೋದಿಲ್ಲ. ನಾವೇನು ಮಾಡಬೇಕಾಗುತ್ತೆ, ಪ್ಲಸ್ ಫಸ್ಟು ಪಕ್ಕದ ಮನೆ, ಆದಮೇಲೆ ಆ ಪಕ್ಕದ ಮನೆ, ಈ ಥರ ಹೋಗಬೇಕಾಗುತ್ತೆ ಕೇಳ್ಕೊಂಡು. 1 ಕಿಲೋಮೀಟ್ರ್ ಗಟ್ಟಲೆ ಇರೋವಂಥ ಮನೆಗೆ ಹೋಗ್ತೀರಾ ಫಸ್ಟು? ಇಲ್ಲ, ಪಕ್ಕದ ಮನೆ ಕೇಳ್ತೀರಾ, ಆಮೇಲೆ ಅದು ಪಕ್ಕದ ಮನೆ ಕೇಳ್ತೀರಾ. ಎಲ್ಲಿ ಸಿಗುತ್ತೋ ಹಾಗೇ ಮುಂದಕ್ಕೆ ಹೋಗ್ತಾ ಇರ್ತೀವಿ. ನೆಕ್ಸ್ಟ್ ಒನ್ ಓನೇದು 25,307 minus 6,419. 6,419 ಇಲ್ಲಿಷ್ಟಿದೆ. 25,307 minus 6,419 ಸಬ್ಟ್ರಾಕ್ಟ್ ಮಾಡಬೇಕು, ಡಿಫ್ರೆನ್ಸ್ನ ಕಂಡುಹಿಡಿಬೇಕು. ಇಲ್ಲಿ 7 ಇದೆ, 7 - 9 ಆಗೋದಿಲ್ಲ. 7ಇಂದ 9ನ ಸಬ್ಟ್ರಾಕ್ಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ನೆಕ್ಸ್ಟ್ ಪ್ಲೇಸನ್ನು ನೋಡ್ತಿದ್ದೀವಿ, ಅಲ್ಲಿ 0 ಇದೆ. ಅದಕ್ಕೆ ಏನು ಮಾಡ್ತೀವಿ, ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತೀವಿ. ಇಲ್ಲಿಂದ ಇಲ್ಲಿ ತೆಗೆದುಕೊತೀವಿ, 10 ಆಗುತ್ತೆ. ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ತೆಗೆದುಕೊತೀವಿ, 1 ಇಲ್ಲಿ 10 ಆಯಿತು. ಇಲ್ಲಿ ಆಗೋದು ಎಷ್ಟು ಉಳಿತು, 9. ಎಷ್ಟಾಗುತ್ತೆ ಅಲ್ಲಿ, 9. ಹಾಗಾದ್ರೆ ಇಲ್ಲಿ ಎಷ್ಟಿದೆ, 2 ಇದೆ ನೋಡ್ರಿ. ಇಲ್ಲಿ 2 ಇದೆ, ಯಾಕೆಂದರೆ 3 ಇತ್ತು, ಅದ್ರಲ್ಲಿ 1 ತೆಗೆದುಕೊಂಡಿದ್ದೀವಿ. ಇಲ್ಲಿ 10 ಆಯಿತು, 10ಅಲ್ಲಿ 1 ತೆಗೆದುಕೊಂಡ್ವಿ, 9 ಉಳಿಯುತ್ತೆ. ಇಲ್ಲಿಗೆ 10 ಆಗುತ್ತೆ. ಅದೇ ರೀತಿ 10 + 7, 10 + 7 17. 17ಅಲ್ಲಿ 9 ಲೆಸ್ ಮಾಡಿ, 17ಅಲ್ಲಿ 9 ಲೆಸ್ ಮಾಡಿದ್ರೆ ಇನ್ನು 8. ಅದೇ ರೀತಿ 9 - 1, 9 - 1, 9ಅಲ್ಲಿ 1 ಲೆಸ್ ಮಾಡಿದ್ರೆ ಇನ್ನು 8 ಉಳಿಯುತ್ತೆ. ಅದೇ ರೀತಿ 2ಇಂದ 4ನ ಸಪ್ರೇಟ್ ಮಾಡೋಕ್ಕಾಗುತ್ತಾ, ಕಳೆಯೋದಕ್ಕಾಗುತ್ತಾ? ನೋ. ಅದಕ್ಕೆ ಏನು ಮಾಡ್ತೀವಿ, ಇಲ್ಲಿಂದ ತೆಗೆದುಕೊತಾ ಇದ್ದೀವಿ. ಇಲ್ಲಿಂದ ಕ್ಯಾರಿ ಇದೊಂದು ಬರೋಂಗೆ ತೆಗೆದುಕೊಂಡಾಗ ಎಷ್ಟಾಗುತ್ತೆ, 10. ಇಲ್ಲಿ 2 ಇತ್ತು, ಹಾಗಾದ್ರೆ ಎಷ್ಟು, 10 + 2 12. 12ಅಲ್ಲಿ 4 ಲೆಸ್ ಮಾಡಬೇಕಾಗುತ್ತೆ. 12 - 4 8. ಅದೇ ರೀತಿ ಇಲ್ಲಿ 2 ಇದೆ, ಸಾರಿ ಇಲ್ಲಿ 4 ಇದೆ. 5ಅಲ್ಲಿ 1ನ ಬಾರೋಯಿಂಗ್ ಪಕ್ಕದ ಮನೆ ಕೊಟ್ಟಿದ್ದೀವಿ. ಇಲ್ಲಿ 4 ಇದೆ. 4 - 6 ಸಬ್ಟ್ರಾಕ್ಟ್ ಮಾಡೋದಕ್ಕಾಗೋದಿಲ್ಲ. 4 - 6 ಅಂದರೆ 4ಇಂದ 6ನ ಸಬ್ಟ್ರಾಕ್ಟ್ ಮಾಡಿ ಅಂತ ಕಳೀರಿ ಅಂತ ಹೇಳಿದ್ದಾರೆ, ಆಗೋದಿಲ್ಲ. ಅದಕ್ಕೆ ಏನು ಮಾಡ್ತೀವಿ ನಾವು, ಇಲ್ಲಿಂದ ಕ್ಯಾರಿ ತೆಗೆದುಕೊತಾ ಇದ್ದೀವಿ. 10 + 5 + 5 ಆಗುತ್ತಾ? ಇನ್ನು ಇಲ್ಲಿಂದ ನಾವು ಆಲ್ರೆಡಿ ಇಲ್ಲಿ ಕೊಟ್ಟಿದ್ದೀವಿ. 10 + 4, ಇಲ್ಲಿ 4 ಇದೆ ನೋಡಿ. ಇಲ್ಲಿ 5 ಆಗೋದಕ್ಕೆ ಇಲ್ಲಿಂದ ಇಲ್ಲಿ ಕ್ಯಾರಿ ಇದನ್ನು ಬಾರೋ ಹಿಂಗೆ ಕೊಟ್ಟಿದ್ದೀವಿ ನೋಡ್ರಿ. ಇಲ್ಲಿ 10 + 4 14. 14 - 6, 14ಅಲ್ಲಿ 6ನ ಮೈನಸ್ ಮಾಡಿದ್ರೆ 8. 14ಅಲ್ಲಿ 6ನ ಸಬ್ಟ್ರಾಕ್ಟ್ ಮಾಡಿದ್ರೆ ಇನ್ನು 8 ಉಳಿಯುತ್ತೆ. ಹಾಗಾದರೆ ಎಷ್ಟಿದೆ ಇಲ್ಲಿ, 1. ಎಷ್ಟು ಹಾಗಾದರೆ 18,888. 18,888. ದಿಸ್ ಇಸ್ ದ ಡಿಫ್ರೆನ್ಸ್. ಹೇಗೆ ಬಂತು ಅಂತ ಮತ್ತೊಮ್ಮೆ ನೋಡ್ಕೊಳ್ರಿ. ಇಲ್ಲಿ 25,307 ಅಲ್ಲಿ -6,419ನ ಸಬ್ಟ್ರಾಕ್ಟ್ ಮಾಡಿದಾಗ 18,888. 18,888 ಡಿಫ್ರೆನ್ಸು ಬರುತ್ತೆ. ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸೈಡಲ್ಲಿ ನಾನು ಮಾಡಿ ತೋರಿಸಿದ್ದೀನಿ ನೋಡಿ. 7ಇಂದ 9 ಸಬ್ಟ್ರಾಕ್ಟ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಕ್ಯಾರಿ ತೆಗೆದುಕೊಂಡ್ವಿ. ಇದು ಬಾರೋಯಿಂಗ್ ತೆಗೆದುಕೊಂಡ್ವಿ, ಸಾಲ ತೆಗೆದುಕೊಂಡ್ವಿ. 10 + 7 17. 17ಅಲ್ಲಿ 9 ಲೆಸ್ ಮಾಡಿದಾಗ ನಮಗೆ
ಸಬ್ಟ್ರಾಕ್ಟ್ ಮಾಡಿದಾಗ 8 ಬಂತು. ಅದೇ ರೀತಿ ನೆಕ್ಸ್ಟ್ ಪ್ಲೇಸಲ್ಲಿ 9 ಮೈನಸ್ 1 ಸಬ್ಟ್ರಾಕ್ಟ್ ಮಾಡಿದಾಗ 8. ಅದೇ ರೀತಿ 10 ಪ್ಲಸ್ 2 12, 12 ಮೈನಸ್ 4 8. ಅದೇ ರೀತಿ ನೆಕ್ಸ್ಟ್ ಪ್ಲೇಸಲ್ಲಿ ಇದನ್ನು ಬಾರೋಯಿಂಗ್ ತೆಗೆದುಕೊಂಡ್ವಿ, 14 ಆಯಿತು. 14 ಮೈನಸ್ 6 8 ಬಂತು ಡಿಫ್ರೆನ್ಸು. ಅದೇ ರೀತಿ ಲಾಸ್ಟು 1 ಉಳಿದಿತ್ತು, ಅದನ್ನು ಹಾಗೆ ಬರೆದಿದ್ದೀವಿ. ಹಾಗಾದರೆ ಟೋಟಲ್ ಎಷ್ಟಂತು 18,888. 18,888 ಬಂತು. ಏನದು ಡಿಫ್ರೆನ್ಸ್ 18,888. ದಿಸ್ ಇಸ್ ದ ಡಿಫ್ರೆನ್ಸ್. ನೆಕ್ಸ್ಟ್ ಒನ್ 5. ಏನು 5 ಏನಿದೆ 20,000 ಮೈನಸ್ 8,625. 8,625. minus 8,625. ಏನು ಮಾಡಬೇಕು ಸಬ್ಟ್ರಾಕ್ಟ್ ಮಾಡಬೇಕು. 20,000 ಇದೆ ನೋಡ್ರಿ ಇಲ್ಲಿ. 0 ಮೈನಸ್ 5, 0 ಮೈನಸ್ 2, 0 ಮೈನಸ್ 6, 0 ಮೈನಸ್ 8. ಹಾಗಾದ್ರೆ 0 ಇಂದ ನಾವು ಸಬ್ಟ್ರಾಕ್ಟ್ ಮಾಡೋಕ್ಕಾಗುತ್ತಾ? ನೋ. ಹಾಗಾದ್ರೆ ಏನು ಮಾಡ್ತೀವಿ, ಇದು ಬಾರೋಯಿಂಗ್ ತೆಗೆದುಕೊಳ್ತಾ ಹೋಗ್ತೀವಿ. ಯಾವ ರೀತಿ ಬಾರೋಯಿಂಗ್ ತೆಗೆದುಕೊಳ್ಳೋದು, ಇಲ್ಲಿಂದ ಇಲ್ಲಿಗೆ ಡೈರೆಕ್ಟಿಂಗ್ ತೆಗೆದುಕೊಳ್ತೀವ ಬಾರೋಯಿಂಗು? ನೋ, ಅದು ರಾಂಗ್. ಅದಕ್ಕೋಸ್ಕರ ಏನು ಮಾಡ್ತೀವಿ, ಫಸ್ಟ್ ಇಲ್ಲಿಂದ ಇಲ್ಲಿ ತೆಗೆದುಕೊಳ್ತೀವಿ. 10 ಆಯಿತು. ಇಲ್ಲಿಂದ ಇಲ್ಲಿ ತೆಗೆದುಕೊಂಡಾಗ 10 ಆಯಿತು. ಹಾಗಾದರೆ ಇಲ್ಲಿ ಎಷ್ಟು ಉಳಿಯುತ್ತೆ 9. ಅದೇ ರೀತಿ ಇಲ್ಲಿಂದ ಇಲ್ಲಿ ತೆಗೆದುಕೊಳ್ತೀವಿ. 10 ಆಯಿತು. ಇಲ್ಲ ಹಾಗಾದರೆ 9. ಅದೇ ರೀತಿ ಇಲ್ಲಿಂದ ಇಲ್ಲಿ ತೆಗೆದುಕೊಳ್ತೀವಿ. 10 ಆಗುತ್ತೆ. ಹಾಗಾದ್ರೆ ಇಲ್ಲಿ 9 ಆಗುತ್ತೆ. ಈ ರೀತಿ ಫಸ್ಟೇ ಬರ್ಕೊಬೇಕು. ಬರ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಹೇಗೆ ನಾವು ಬಾರೋಯಿಂಗ್ ತೆಗೆದುಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಇಲ್ಲಿ 1 ತೆಗೆದುಕೊಂಡ್ರೆ ನೆಕ್ಸ್ಟ್ ಪ್ಲೇಸಿಗೆ 10 ಆಯಿತು. ಇಲ್ಲಿಂದ 1 ತೆಗೆದುಕೊಂಡ್ರೆ ಇಲ್ಲಿ 10 ಆಯಿತು. ಇಲ್ಲಿ ಎಷ್ಟು ಉಳಿಯುತ್ತೆ 9. ಅದೇ ರೀತಿ ಇಲ್ಲಿಂದ 1 ತೆಗೆದುಕೊಂಡು ಇಲ್ಲಿ 10 ಆಯಿತು. ಇಲ್ಲಿ 9 ಉಳಿಯುತ್ತೆ. ಇಲ್ಲಿಂದ ನೆಕ್ಸ್ಟ್ ಪ್ಲೇಸಿಗೆ ತೆಗೆದುಕೊಂಡ್ರೆ 10 ಆಗುತ್ತೆ. 1 ಇಲ್ಲಿ 9 ಉಳಿಯುತ್ತೆ. ಅದೇ ರೀತಿ ಇಲ್ಲಿ 10 ಮೈನಸ್ 5. 10 ಮೈನಸ್ 5. 10 ಅಲ್ಲಿ 5ನ ಸಬ್ಟ್ರಾಕ್ಟ್ ಮಾಡೋದ್ರಿಂದ 5 ಉಳಿಯುತ್ತೆ. ಅದೇ ರೀತಿ 9 ಮೈನಸ್ 2. 9 ಅಲ್ಲಿ 2ನ ಸಬ್ಟ್ರಾಕ್ಟ್ ಮಾಡಿದ್ರೆ 7. ಅದೇ ರೀತಿ 9 ಮೈನಸ್ 6. 9 ಅಲ್ಲಿ 6ನ ಸಬ್ಟ್ರಾಕ್ಟ್ ಮಾಡೋದ್ರಿಂದ 3. ಅದೇ ರೀತಿ 9 ಮೈನಸ್ 8. 9 ಅಲ್ಲಿ 8ನ ಸಬ್ಟ್ರಾಕ್ಟ್ ಮಾಡಿದ್ರೆ 1. ಅದೇ ರೀತಿ ಎಲ್ಲಿ ಎಷ್ಟು ಉಳಿದಿದೆ 1 ಇದೆ. ಹಾಗಾದರೆ 11,375 ಡಿಫ್ರೆನ್ಸ್. 11,375. ದಿಸ್ ಇಸ್ ದ ಡಿಫ್ರೆನ್ಸ್. ನೋಡಿ ಇಲ್ಲಿ ಸೆಕೆಂಡ್ ಮೇನು ಫೈಂಡ್ ದ ಡಿಫರೆನ್ಸ್ ಆಫ್ ದ ಫಾಲೋಯಿಂಗ್ ಅಂತ ಇತ್ತಲ್ವಾ. ಎಕ್ಸರ್ಸೈಸ್ 3.1 ಅಲ್ಲಿ ಫಸ್ಟ್ ಒನ್ ಇಂಟು 42,695 ಮೈನಸ್ 20,746. ಡಿಫ್ರೆನ್ಸು 21,949. ನೆಕ್ಸ್ಟ್ ಒನ್ನು 50,625 ಮೈನಸ್ 36,178 ಈಸ್ ಈಕ್ವಲ್ ಟು 14,447 ಡಿಫ್ರೆನ್ಸ್. ನೆಕ್ಸ್ಟ್ ಒನ್ 40,000 ಮೈನಸ್ 16,543 ಡಿಫ್ರೆನ್ಸು 23,457. ನೆಕ್ಸ್ಟ್ ಒನ್ನು ಫೋರ್ತ್ ಒನ್ ಏನಿದೆ 25,307 ಮೈನಸ್ 6,490 ಡಿಫ್ರೆನ್ಸ್ 18,888. ನೆಕ್ಸ್ಟ್ ಒನ್ 20,000 ಮೈನಸ್ 8,625 ಡಿಫ್ರೆನ್ಸ್ 11,375. ಓಕೆ ಸ್ಟೂಡೆಂಟ್, ನೆಕ್ಸ್ಟ್ ಕ್ಲಾಸಲ್ಲಿ ಮುಂದೆ ಕಂಟಿನ್ಯೂ ಮಾಡೋಣ. ಇಷ್ಟನ್ನು
ತಿಳ್ಕೊಂಡಿರಿ. ಏನಕ್ಕೆ ಅಂದರೆ ಯಾವ ಥರ ನಾವು ಬಾರ್ವೆಂಗ್ ತೆಗೆದುಕೊಳ್ತಾ ಇದ್ದೀವಿ ಮತ್ತು ಯಾವ್ಯಾವ ಪ್ಲೇಸಿಂದ ನಾವು ಮೂವ್ ಮಾಡ್ಕೊಂಡು ಹೋಗಬೇಕು. ಡೈರೆಕ್ಟ್ ನಾವು 10,000 ಪ್ಲೇಸಿಗೆ ಬರೋದಕ್ಕಾಗೋದಿಲ್ಲ. ಇದನ್ನು ನೀವು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್.